ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನಾವು ಕುಂಕುಮ ಯಾವ ಥರ ಮಾಡ್ಕೊಳ್ಳೋದು, ಹಾಗೆಯೇ ನಾಳೆ ನಮ್ಮ ಮನೆ ದೇವ್ರದ್ದು ಬರುವಿದೆ, ಅದಕ್ಕೋಸ್ಕರ ಮನೇನ ಯಾವ ಥರ ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನು ನೋಡೋಣ. ಮೊದಲಿಗೆ ಕುಂಕುಮ ಮಾಡೋದನ್ನು ನೋಡೋಣ. ಎಲ್ಲರೂ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಸರಿಸಿ ಕುಂಕುಮ ಇಟ್ಟು ಹೂವು ಇಡ್ತಾರೆ. ಆದರೆ ನನ್ನ ಮಗ ಇಟ್ಟಿರೋದನ್ನೆಲ್ಲ ಈ ಥರ ಕೆಡಿಸ್ತಾನೆ. ಹಾಗೆ ಯಾರೂ ನೋಡಲಿಲ್ಲ ಅಂದರೆ ರಪಕ್ಕಂತ ಬಾಯನ್ನು ಸಹ ಹಾಕಿ ನೆಕ್ತಿರ್ತಾನೆ. ಆದರೆ ಕುಂಕುಮದಲ್ಲಿ ಕೆಮಿಕಲ್ಲು, ಇವಾಗ ಕಲರೆಲ್ಲ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ನಾನು ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲೇ ಸಿಗೋ ಅಂಥದ್ದನ್ನೇ ನಾವು ಬಳಸ್ಕೊಂಡು ಮಾಡ್ಕೋಬೇಕು. ಜಸ್ಟ್ 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಂದು ಅರಿಶಿನ ಮತ್ತು ಸ್ವಲ್ಪ ನೀರು, ಸ್ವಲ್ಪ ತುಪ್ಪ, ಹಾಗೆ ಕರ್ಪೂರ ಮತ್ತು ಸುಣ್ಣ. ಇಷ್ಟಿದ್ರೆ ನಾವು ಆರಾಮಾಗಿ ಕುಂಕುಮನ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಮನೆಯಲ್ಲೇ. ಯಾವ ರೀತಿಯೂ ಸಹ ಕೆಮಿಕಲ್ ಇದಕ್ಕೆ ಆ್ಯಡ್ ಆಗಿರಲ್ಲ. ಈ ಥರ ಅರಿಶಿನ ಹಾಕ್ಕೊಂಡ್ಬಿಟ್ಟು ನಂತರ ಸ್ವಲ್ಪ ಕರ್ಪೂರ ತೊಗೋತೀನಿ. ಪಚ್ಚ ಕರ್ಪೂರ ತಗೊಂಡ್ರೆ ಬೆಟರು, ಆದರೆ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ನಾನು ಮಾಮೂಲಿ ಆರತಿ ಮಾಡೋ ಅಂಥ ಕರ್ಪೂರನೇ ತೊಗೊಂಡಿದ್ದೀನಿ. ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆನಪಿರಲಿ, ಇದು ಬೇರೆ ಯಾವುದಕ್ಕೂ ಅಲ್ಲ, ನಾನು ಹಾಕ್ತಿರೋದು ಜಸ್ಟ್ ಸ್ಮೆಲ್ಗೆ ಅಷ್ಟೇ. ಇದನ್ನು ಹಾಕಿದ್ರೆ ಸ್ಮೆಲ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕುಂಕುಮದ್ದು. ಹೀಗಾಗಿ ನಂತರ ಈ ಥರ ಸುಣ್ಣ ಸಿಗುತ್ತೆ ನೋಡಿ. ನಮ್ಮ ಮನೇಲಿ ಸುಣ್ಣ ಇರಲಿಲ್ಲ, ಖಾಲಿಯಾಗಿತ್ತು. ಹೀಗಾಗಿ ನಾನು ಅಂಗಡಿಯಿಂದ ತರಿಸ್ಕೊಂಡಿದ್ದು. 2 ರೂಪಾಯಿ ಕೊಟ್ಟರೆ ಈ ಥರ ಸುಣ್ಣ ಕೊಡ್ತಾರೆ. ಈ ಥರ ಸುಣ್ಣನ ತೊಗೊಂಡ್ಬಿಟ್ಟು ಅರಿಶಿನಕ್ಕೆ ಮಿಕ್ಸ್ ಮಾಡಿದ್ರೆ ರೆಡ್ ಆಗುತ್ತೆ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಹಾಗೆಯೇ ಮದುವೆ ಟೈಮಲ್ಲಿ ಹಂಗೆಲ್ಲ ಆರತಿ ಮಾಡ್ತಿರ್ತಾರೆ ದೃಷ್ಟಿ ತೆಗೆದಾಗ. ಆವಾಗ ಅರಿಶಿನಕ್ಕೆ ಸ್ವಲ್ಪ ಕುಂಕುಮ ಹಾಕಿ ಓಕ್ಲಿ ಮಾಡಿದಾಗ ತುಂಬ ರೆಡ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ನಾನು ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡೆ ಕುಂಕುಮ ಮಾಡೋಣ ಅಂತ ಅಂದ್ಕೊಂಡಿದ್ದು. ತುಂಬ ರೆಡ್ ಆಗುತ್ತೆ. ಯಾವುದು ಕೆಮಿಕಲ್ ಇಲ್ಲದೇ ಕುಂಕುಮದ ಥರ ಇರುತ್ತಲ್ವ ಅಂತ ಹೇಳಿ ನಾನು ಮಾಡ್ತಾಯಿರೋದು. ನೋಡಿ, ಈ ಥರ ಸುಣ್ಣ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಯಾಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ರೆಡ್ ಆಗ್ತಾ ಬರುತ್ತೆ. ಸ್ವಲ್ಪ ಪ್ರೊಸೆಸ್ ನಿಧಾನ ಅನಿಸುತ್ತೆ, ಯಾಕಂದರೆ ಜಸ್ಟ್ ಮಿಕ್ಸ್ ಮಾಡೋದೇ ಇದರಲ್ಲಿ ಜಾಸ್ತಿ ಕೆಲಸ. ಅದು ಸುಣ್ಣ ಸ್ವಲ್ಪ ತೇವ ಇರುತ್ತೆ, ಅರಿಶಿನ ಪುಡಿ ಇರುತ್ತಲ್ವ. ಹೀಗಾಗಿ ನಾವು ಮಿಕ್ಸ್ ಮಾಡಿದಷ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ವ ಅಷ್ಟು ಚೆನ್ನಾಗಿ ಅದು ಕಲಿತಾ ಹೋಗುತ್ತೆ. ಅದರಿಂದ ಸ್ವಲ್ಪ ಪೇಷನ್ಸಿಂದ ಕ್ಲೀನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಥರ ಅಂತ. ಅದು ಸ್ಟಾರ್ಟಿಂಗು ರೆಡ್ ಆಗುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ. ನನಗೂ ಹಾಗೆ ಆಯಿತು, ಇದೇನಪ್ಪ ಈ ಥರ ಅಂತ. ಬಟ್ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಸರ್ಪ್ರೈಸ್ ಆಗ್ತೀರಾ, ಎಷ್ಟು ಚೆನ್ನಾಗಿ ಕಲರ್ ಬರುತ್ತಲ್ವ ಅಂತ. ನೋಡಿ, ನಾನಿಲ್ಲಿ ಕಲಿಸ್ತಾ ಇದ್ದೀನಲ್ವ, ಇದೇ ಪ್ರೊಸೆಸಲ್ಲಿ ಕಲಿಸಿ. ನಾನು ಸ್ವಲ್ಪ ಸುಣ್ಣ ಕಡಿಮೆ ಆಯಿತು ಅಂತ ಮತ್ತು ಸುಣ್ಣನ ಮತ್ತು ಅದರಲ್ಲಿರೋಂಥ ಸ್ವಲ್ಪ ನೀರನ್ನ, ಸುಣ್ಣ ಗಟ್ಟಿ ಇತ್ತು ಹೀಗಾಗಿ ಅದರಲ್ಲಿರೋ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕಲಿಸ್ತಾ ಹೋಗ್ತೀನಿ. ಸುಣ್ಣ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅನಿಸುತ್ತೆ. ನನಗೆ ರೆಡ್ ಆಗಲಿಲ್ಲ ಅಂತ ನಾನು ಹಾಕ್ಕೊಂಡೆ. ಅದನ್ನು ಸ್ವಲ್ಪ ಕೈಯಲ್ಲೇ ಮುಟ್ಬಿಟ್ರೆ ಮತ್ತೆ ಸುಣ್ಣ ಎಲ್ಲ ಹಾಳಾಗಿಬಿಡುತ್ತಲ್ವ. ಹೀಗಾಗಿ ನಾನು ಸ್ಪೂನ್ ತರೋದನ್ನು ಸಹ ಮರ್ತೋಗ್ಬಿಟ್ಟಿದ್ದೆ. ಅದೇ ತುಪ್ಪದ ಸ್ಪೂನ್ನ ಈ ಥರ ಉಲ್ಟಾ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ನಾನಿಲ್ಲಿ ಸುಣ್ಣನ ಹಾಕ್ಕೊಂಡಿದ್ದೀನಿ. ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ನಂತರ ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ಇದಕ್ಕೆ ತುಪ್ಪ ಹಾಕಿದ್ರೂ ಒಳ್ಳೆ ಘಮ ಇರುತ್ತೆ, ಹಾಗೆ ಚೆನ್ನಾಗಿ ಇರುತ್ತೆ ಕುಂಕುಮ. ಇದು ಮನೆಯಲ್ಲೇ ಮಾಡಿರೋ ಅಂಥ ಹಸು ತುಪ್ಪ. ಆದಷ್ಟು ಮನೇಲಿ ಮಾಡಿರೋದನ್ನ ಬಳಸಿ, ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ನಾನು ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದು ಪುಡಿ ಪುಡಿಯಾಗಿ ಬರುತ್ತೆ. ನನಗೆ ಇದು ಎಲ್ಲ ರೆಡ್ ಆಗುತ್ತಾ ಇಲ್ವೋ ಅಂತ ಅಂದ್ಕೊಂಡೆ, ಆದರೆ ಪರವಾಗಿಲ್ಲ, ಬರ್ತಾ ಇತ್ತು. ಆವಾಗ ಕನ್ಫರ್ಮ್ ಆಯಿತು ಚೆನ್ನಾಗಿ. ನಾನಿದೆ ಫಸ್ಟ್ ಟೈಮ್ ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ದೇವರಿಗೆಲ್ಲ ಯೂಸ್ ಮಾಡೋದ್ರಿಂದ ತುಂಬಿದ ಕೊಡೋದು ನೀರು ಆದರೆ ಸ್ವಲ್ಪ ಬೆಟರ್ ಅಂತ ನಾನಿಲ್ಲಿ ತುಂಬಿದ ಕೊಡೋದು ನೀರನ್ನೇ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಈ ಥರ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತೇವ ಎಲ್ಲ ಹೋಗಬೇಕು. ಅದು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಒಂದು ಚೂರು ಹೋಗಲೇ ಗೊತ್ತಾಗುತ್ತೆ ನಿಮಗೆ. ಮತ್ತು ಜಾಸ್ತಿ ಹಾಕ್ಕೊಂಡು ಮುದ್ದೆ ಮಾಡ್ಕೋಬೇಡಿ. ಈ ಥರ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀವೇ ನೋಡ್ತಿದ್ದೀರಲ್ವ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಫುಲ್ ಖುಷಿಯಾಗೋಗ್ಬಿಡ್ತು. ಕುಂಕುಮ ಮನೆಯಲ್ಲೇ ಮಾಡ್ಕೊಳ್ತಿದ್ದೀನಿ ಅಲ್ವಾ ಅಂತ. ಈ ಥರ ನೀವೂ ಸಹ ಮನೇಲಿ ಮಾಡ್ಕೊಳ್ಳಿ. ಯಾವುದು ಸಹ ಕೆಮಿಕಲ್ ಇಲ್ಲದೆ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ಈ ಕುಂಕುಮಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ. ಬಟ್ಲದಲ್ಲಿರೋದು ಅದು ಅಂಗಡಿಯಿಂದ ತಂದಿರೋಂಥ ಕುಂಕುಮ. ಸ್ವಲ್ಪ ಕಲರ್ ಸ್ವಲ್ಪ ರೆಡ್ ಅನಿಸುತ್ತೆ, ಸಾಫ್ಟ್ ಅನಿಸುತ್ತೆ. ನಮ್ಮ ಮನೇಲಿ ಮಾಡಿರೋದು ಇದು. ಎರಡಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಆದರೆ ಅಲ್ಲಲ್ಲಿ ವೈಟ್ ಕಾಣಿಸ್ತಿತ್ತಲ್ವ ಸುಣ್ಣ. ಅದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಹೊತ್ತು, ಒಂದು 5 ನಿಮಿಷನೂ ಬೇಕಾಗಿಲ್ಲ, ಒಂದು 2-3 ನಿಮಿಷ ಈ ಥರ ಬಿಸಿಲಲ್ಲಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ
ತುಂಬ ಚೆನ್ನಾಗಿ ಪುಡಿ ಆಗುತ್ತೆ. ಅದನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಜರಡಿಲಿ ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಹಂಗಾದರೆ ಅಲ್ಲಿ ಅದು ಗಂಟು ಕಟ್ಟಿರುತ್ತಲ್ವ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ನೋಡಿ ಅದನ್ನೇ ನಾನಿಲ್ಲಿ ಬೌಲಿಗೆ ಹಾಕ್ತಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಯಾವುದೋ ಒಂದು ಕೆಮಿಕಲ್ ಹಾಕಿ ಏನೋ ಒಂದು ಮಾಡಿ ಅದನ್ನು ನಾವು ಹಣೆಗೆ ಹಚ್ಕೊಂಡು ಮತ್ತು ದೇವರಿಗೆಲ್ಲ ಇಟ್ಟು ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಇಡ್ತಿರ್ತೀವಿ. ಸೊ ಕೆಮಿಕಲ್ ಇರೋದು ಬೇಡ ಅಂತ ನಾನು ಮನೆಯಲ್ಲೇ ಈ ಥರ ನ್ಯಾಚುರಲ್ಲಾಗಿ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಒಂದು ಆಗಲೇ ಹೇಳಿದೆ ನಾನು ಇದೇ ಮೊದಲನೇ ಸಲ ಮಾಡಿದ್ದು ಅಂತ. ನಾನಂತೂ ಮೊದಲನೇ ಸಲನೇ ಮಾಡಿದ್ದು. ನೀವೂ ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಥರ ಲುಕ್ ವೈಸೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೀಗೆ ಮನೇಲಿ ಮಾಡ್ಕೊಂಡು ಯೂಸ್ ಮಾಡಿ. ನಂತರ ನಾನು ಮನೇನ ಸ್ವಲ್ಪ ಟೈಮಲ್ಲಿ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಒಂದು ಬಕೆಟಲ್ಲಿ ನೀರು ತೊಗೊಳ್ಳಿ. ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ, ಅದು ಮಾಮೂಲಿ ಅರಶಿನ, ಕುಕ್ಕಿಂಗ್ ಅರಶಿನ ಆಗಿರ್ಬೋದು, ಇಲ್ಲ ದೇವ್ರಿಗೆ ಬಳಸೋ ಅರಶಿನ ಆಗಿರ್ಬೋದು, ಯಾವುದಾದ್ರೂ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ. ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನಂತರ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪು ಸಹ ತುಂಬ ಒಳ್ಳೆಯದು, ಅದನ್ನು ಹೇಳ್ತೀನಿ. ಆನಂತರ ನೀವು ಮನೇನ ಕ್ಲೀನ್ ಮಾಡೋದು ಯಾವುದ್ರಲ್ಲಿ ಕ್ಲೀನ್ ಮಾಡ್ತೀರಾ? ಲಿಕ್ವಿಡಲ್ಲಿ ಸರ್ಫ್ ಆಗಿರ್ಬೋದು, ಇಲ್ಲಾಂದರೆ ಲೈಝಾಲು, ಇಲ್ಲ ಸಾಫ್ಟ್ ಟಚ್ಚು, ಕಂಫರ್ಟು, ಈ ಥರ ಯಾವ್ದು ಹಾಕ್ಕೊಳ್ತೀರೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಲೈಝಾಲ್ ಹಾಕ್ಕೊತೀನಿ. ಅದನ್ನು ಮುಂದೆ 2 ಮುಚ್ಚಳದಷ್ಟು ಹಾಕ್ಕೊಳ್ತೀನಿ. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಲೈಝಾಲೇ ಇಷ್ಟ. ನಾನು ಲೈಝಾಲ್ ಹಾಕ್ಕೊಂಡು ಈ ಥರ ಒಂದು ಸಲ ಕೈ ಹಾಕ್ಬಿಟ್ಟು ಕಲಿಸ್ಕೊತೀನಿ, ಉಪ್ಪು ಕರಗಲಿ ಅನ್ನೋ ಒಂದು ರೀಸನ್ಗೆ. ಉಪ್ಪನ್ನು ನಾನು ಏನಕ್ಕೆ ಹಾಕ್ಕೊಂಡೆ ಅಂತಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಹಳ್ಳಿಯಲ್ಲಿ ಅಲ್ಲೆಲ್ಲ ನಾವು ದೃಷ್ಟಿ ತೆಗಿಬೇಕಾದ್ರೆ ಉಪ್ಪನ್ನು ಖಂಡಿತವಾಗ್ಲೂ ಬಳಸ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಕೆಟ್ಟ ದೃಷ್ಟಿ ಎಲ್ಲ ಹೋಗಲಿ ಅಂತ. ಅದಕ್ಕೋಸ್ಕರ ನಾನು ಯಾರ್ದು ಕೆಟ್ಟ ಕಣ್ಣು ಬೀಳದೇ ಇರಲಿ, ಹಾಗೆ ಏನಾದರೂ ಇದ್ದರೆ ಹೋಗಲಿ ಅಂತ, ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಉಪ್ಪು ಮತ್ತು ಅರಶಿನ ಹಾಕಿ ತೊಳೆಯೋದ್ರಿಂದ ಹೋಗುತ್ತೆ. ಹೀಗಾಗಿ ನಂತರ ಅರಶಿನ ಬಂದುಬಿಟ್ಟು ಶುದ್ಧಿ ಅಂತಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅರಶಿನ ಬಳಸ್ತಾ ಇದ್ದೀನಿ. ಅರಶಿನ ಅಂದ್ರೇ ಒಂಥರ ಪರಿಶುದ್ಧ. ಅದಕ್ಕೋಸ್ಕರ ಹಾಗೆಯೇ ಇದು ಬ್ಯಾಕ್ಟೀರಿಯಾಗಳ ವಿರುದ್ಧವೂ ಸಹ ಹೋರಾಡುತ್ತೆ. ಅರಶಿನ ಆಗಿರ್ಬೋದು, ಕಲ್ಲುಪ್ಪು ಆಗಿರ್ಬೋದು. ಅದರಿಂದ ನಾನು ಅರಶಿನ ಮತ್ತು ಕಲ್ಲುಪ್ಪನ್ನು ಹಾಕ್ಕೋತೀನಿ. ನಂತರ ಇವಾಗ ಏನಾದರೂ ಒಂದು ಫಂಕ್ಷನು ಏನಾದರೂ ಇದೆ ಅಂದಾಗ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಸಡನ್ಲಿ ಪೀರಿಯಡ್ಸ್ ಆಗಿಬಿಡುತ್ತೆ. ಆವಾಗ ಮನೆಯಿಂದ ಹೊರಗಡೆ ಇರೋದಕ್ಕಾಗೋದಿಲ್ಲ ಅಲ್ವಾ? ಹೀಗಾಗಿ ಒಳಗಡೆನೇ ಇಟ್ಬಿಟ್ಟು ಎಲ್ಲ ಮಾಡ್ಕೋತೀವಿ. ಹಂಗಂತ ಪೀರಿಯಡ್ಸ್ ಅಂದ ತಕ್ಷಣ ಅದೇನು ಮೈಲಿಗೆ ಅಂತ ಅಲ್ಲ. ಒಂದು ಹೆಣ್ಣು ಪರಿಶುದ್ಧ ಅಂತ, ಪರಿಪೂರ್ಣ ಅಂತ ಅನ್ನಿಸ್ಕೋಬೇಕು ಅಂದರೆ ಅದು ಪೀರಿಯಡ್ಸಿಂದನೇ ಅಂತ ನನಗನ್ಸುತ್ತೆ. ಹೀಗಾಗಿ ಅದು ಮೈಲಿಗೆ ಅಲ್ಲ, ಆದರೆ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋಂಥ ಸಂಪ್ರದಾಯ ಅಲ್ವಾ? ಶುದ್ಧಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ತೊಗೊಂಡು ನಾನು ಈ ಥರ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಬೇರೆ ಯಾವುದೂ ರೀಸನ್ ಇಲ್ಲ. ನಿಮಗೂ ಸಹ ಟೈಮ್ ಇಲ್ಲ, ಸಡನ್ಲಿ ಈ ಥರ ಆಯಿತು ಅಂತಂತ ಏನಾದರೂ ಅನಿಸಿದ್ರೆ ನೀವು ಈ ಥರ ಅರಶಿನ ಮತ್ತು ಕಲ್ಲುಪ್ಪನ್ನು ಹಾಕ್ಕೊಂಡು, ಇನ್ನು ಹಸುವಿನ ಗಂಜಲ ಇರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ನಾನು ಹಾಕ್ಕೊಂಡಿರಲಿಲ್ಲ. ಆ ಥರ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಪರಿಶುದ್ಧ. ಮತ್ತು ಮೊದಲಿಂದ ಕ್ಲೀನ್ ಮಾಡಿದ್ದೀವಿ ಅನ್ನೋ ಒಂದು ಇದಿರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.